ಬರಬೇಕು ಅನ್ನುವಂಥದ್ದು. ಮತ್ತು ಇದು ಬಹಳ ಸುರಕ್ಷಿತವಾದ ಒಂದು ಓಡಾಟವನ್ನು ನಡೆಸಬಹುದು. ಇಲ್ಲಿ ಸುತ್ತಲೂ ಸುಮಾರು 10 ರಿಂದ 20 ಮಂದಿ ಲೈಫ್ ಗಾರ್ಡ್ ಒಂದು ಸ್ಟೇಜ್ ಮಾದರಿಯ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸುಮಾರು 15 ನಿಮಿಷಗಳ ಕಾಲ ಪ್ರವಾಸಿಗರಿಗೆ ನಿಲ್ಲುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸೊ ಒಂದು ಅದ್ಭುತವಾದ ಅನುಭವ, ನೀರಿನ ಮೇಲೆ ತೇಲಾಡಿಕೊಂಡು ಹೋಗುವಂಥ ಅನುಭವ ಅನ್ನುವಂಥದ್ದು ಮತ್ತು ಅಲೆಗಳ ಜೊತೆಗೆ ಒಂದು ಸುತ್ತಾಡಿಕೊಂಡು ಹೋಗುವಂಥ ಅನುಭವವೇ ನಿಜಕ್ಕೂ ಪ್ರವಾಸಿಗರಿಗೆ ಬಹಳ ಒಂದು ರೋಚಕವಾದ ಅನುಭವವನ್ನು ಉಂಟು ಮಾಡುವಂಥದ್ದು. ಇಲ್ಲಿ ಬೋಟಿಂಗ್ ಅನ್ನು ನೋಡ್ತೇವೆ, ಪ್ಯಾರಾಸೈಲಿಂಗ್ ನೋಡ್ತೇವೆ, ಅಥವಾ ಬೀಚ್ಗೆ ಹೋಗುವಂಥ ಒಂದು ಸಂದರ್ಭ ಅಂದರೆ ಮಲ್ಪೆ ಬೀಚ್ಗೆ ಬರಬೇಕು ಅನ್ನುವಂಥದ್ದು. ಮತ್ತು ಇದು ಬಹಳ ಸುರಕ್ಷಿತವಾದ ಒಂದು ಓಡಾಟವನ್ನು ನಡೆಸಬಹುದು. ಇಲ್ಲಿ ಸುತ್ತಲೂ ಸುಮಾರು 10 ರಿಂದ 20 ಮಂದಿ ಲೈಫ್ ಗಾರ್ಡ್ಗಳು ಕೂಡ ಇರ್ತಾರೆ ಮತ್ತು ಕಂಪಲ್ಸರಿಯಾಗಿ ಜಾಕೆಟನ್ನು ಹಾಕಿಕೊಂಡೇ ಹೋಗಬೇಕು ಅನ್ನುವಂಥ ಒಂದು ರೂಲನ್ನು ಕೂಡ ಮಾಡಲಾಗಿದೆ. ಸೊ ಈ ರೀತಿಯ ಎಲ್ಲ ಹೊಸತನಗಳಿಗೆ ಈ ರೀತಿಯ ಒಂದು ವ್ಯವಸ್ಥೆ ಮಲ್ಪೆ ಬೀಚ್ನಲ್ಲಿ ಉಂಟಾಗಿದೆ. ಫಾರ್ಮ್ ಟೌನ್ ಬ್ಲಾಕ್ ಅನ್ನುವಂಥ ಒಂದು ಬ್ಲಾಕನ್ನು ಜೋಡಿಸಿಕೊಂಡು ಮಾಡಿದಂಥ ಒಂದು ತೇಲುವ ಬೀಚ್ ಇದು. ಸೊ ಈ ಒಂದು ಫ್ಲೋಟಿಂಗ್ ಬೀಚಿನ ಅನುಭವ ಬೇಕು ಅಂದರೆ ನೀವು ಮಲ್ಪೆ ಬೀಚ್ಗೆ ಬರಬೇಕು. ಇದೆಲ್ಲ ಸಾಕಷ್ಟು ಬ್ರಿಡ್ಜ್ ಅನ್ನುವಂಥದ್ದು ನಿಜಕ್ಕೂ ಒಂದು ಉತ್ತಮ ಅನುಭವವನ್ನು ಕೊಡುತ್ತೆ. ಪ್ರತಿಭಾ ಕ್ಯಾಮ್ರಾಮನ್ ಜೊತೆಗೆ ಶಶಿಕಲಾ ಮಾಸ್ಟರ್ ಕೈಲಿ